ಸೊ ನಾವು ಲಾಸ್ಟು ಒಂದು 3-4 ಮಂತ್ಸಿಂದ ನಾವು ಟ್ಯೂಷನ್ ಹುಡುಕ್ತಾ ಇದ್ವಿ, ಯಾವುದೋ ಒಂದು ಒಳ್ಳೆ ಟ್ಯೂಷನ್ ಬೇಕು ಅಂತ. ಸೊ ಈಗ ಒಂದು ಲಾಸ್ಟು 2 ಮಂತ್ಸಿಂದ ನಾವು 10x ಟ್ಯೂಷನ್ನ ಇಲ್ಲಿ ಆನ್ ದಿ ವೇ ಬೋಗದಲ್ಲಿ ನೋಡಿದ್ವಿ. ಸೊ 2 ಮಂತ್ಸಿಂದ ನಮ್ಮ ಮಗಳು ಟ್ಯೂಷನ್ಗೆ ಸೇರ್ಕೊಂಡಿಲ್ಲ ಇದಕ್ಕೆ. ಸೊ ಇಲ್ಲಿ ಬಂದಮೇಲೆ ಸ್ವಲ್ಪ ನನ್ನ ಮಗಳು ಬಿಫೋರು 50% ಆವ್ರೇಜಲ್ಲಿ ಇದ್ಲು. ಈಗ ಬರ್ತಾ ಬರ್ತಾ ಸ್ವಲ್ಪ ಅವಳಿಗೆ ಕಾನ್ಫಿಡೆನ್ಸ್ ಬಂದಿದೆ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾಳೆ. ಸೊ ಇಲ್ಲೇನಂದರೆ ಈ 10xಲ್ಲಿ ನಾವು ನೋಡಿದಾಗೆ ಸೊ ಬೇಸಿಕ್ಕಾಗಿ ಸ್ವಲ್ಪ ಅಡ್ವಾನ್ಸ್ ಆಗಿ ಟ್ರೈನಿಂಗ್ ಇದೆ. ಸೊ 1-to-1 ಇದರಲ್ಲಿ ನನಗೆ ಇದು ಬರ್ತಾಯಿದೆ, ಟ್ರೈನಿಂಗ್ ಕೊಡ್ತಾಯಿದ್ದಾರೆ ಈಗ. ಸೊ ಚೆನ್ನಾಗಿದೆ ಅಂತ ಮತ್ತು ನನ್ನ ಮಗಳು ಒಪ್ಕೊಂಡಿದ್ದಾಳೆ ಅದಕ್ಕೆ. ಓಕೆ ಸರ್, ನಿಮ್ಮ ಕ್ಲಾಸು ಮತ್ತು ಟ್ಯೂಷನ್ ಸೆಂಟ್ರಿಗೆ ನಾವು ಮಾಡೋ ಕ್ಲಾಸಸ್ಸಲ್ಲಿ ಅಥವಾ ಕೋಚಿಂಗ್ ಮೆಥಡಾಲಜಿಲಿ ಏನಾದರೂ ವ್ಯತ್ಯಾಸ ಇದೆ ಅಂತ ನಿಮ್ಗೆ ಅನಿಸುತ್ತಾ? ಸೊ ಕ್ಲಾಸ್ಗೆ ನಾನು ಅಷ್ಟು ಇದಿಲ್ಲ ನನಗೆ. ಸೊ ಈಗ ಇಲ್ಲಿ ಬಂದಮೇಲೆ ಸ್ವಲ್ಪ ನನಗೆ ಮಗಳಿಗೆ ಸ್ವಲ್ಪ ಕ್ಲೀನಾಗಿ ಕ್ಲಾರಿಟಿ ಸಿಗ್ತಾ ಇದೆ ಸರ್. ಅದು ಅಂದರೆ ಅವಳು ಅಂಡರ್ಸ್ಟ್ಯಾಂಡಿಂಗ್ ಏನು ಮಾಡ್ತಾಳೆ ಅನ್ನೋದು ಈಗ ನನಗೆ ಕ್ಲಾರಿಟಿ ಸಿಗ್ತಾ ಇದೆ. ಮುಂಚೆ ಕಂಪೇರ್ ಮಾಡಿದ್ರೆ ಈಗ ಕ್ಲಾರಿಟಿ ಸಿಗ್ತಾ ಇದೆ. ಓಕೆ, ಈ ಕ್ಲಾಸ್ ಟೈಮಿಂಗ್ಸ್ ಬಗ್ಗೆ ಹೇಳೋದಾದರೆ ನಿಮಗೆಲ್ಲ ಟೈಮಿಂಗ್ಸ್ ಎಲ್ಲ ನಮಗೆ ಟೈಮಿಂಗ್ಸು ಓಕೆ, ನಮ್ಗೇನು ಟೈಮಿಂಗ್ಸ್ ಕೇಳಿದ್ರೆ ಆ ಟೈಮಿಂಗ್ಸ್ ನೀವು ಇದು ಮಾಡ್ತಿದ್ದೀರಾ. ಸೊ ನನಗೆ ಖುಷಿಯಾಗಿದೆ ಆ ಟೈಮಿಂಗ್ಸು, ಯಾಕಂದರೆ ಮಕ್ಕಳಿಗೆ ಆಟ ಟೈಮ್ ಅಂತ ಇದಿರುತ್ತೆ, ಆ ಟೈಮ್ನ ನಾವು ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದ್ದೀವಿ. ಓಕೆ, ಸೊ ಈಗ ನಾವು ಮಾಡೋ ಕ್ಲಾಸಸ್ಸಿಂದ ನಿಮಗೆ ಸ್ಕೂಲಲ್ಲಿ ನಡೆಸೋಂಥ ಟೆಸ್ಟ್ಗಳಾಗ್ಬೋದು, ಅದರಲ್ಲೆಲ್ಲ ನಿಮಗೆ ಹೆಲ್ಪ್ ಆಗ್ತದೆ, ಅಥವಾ ನಾವು ಕೊಡೋ ಹೋಮ್ವರ್ಕ್ಸ್ಗಳಾಗ್ಬೋದು, ಅದೆಲ್ಲವೂ ಈಗ ಸ್ಟೂಡೆಂಟ್ಸು ಮನೇಲಿ ಮಾಡ್ತಾಯಿದ್ರೆ ಅದರಿಂದ ನಿಮಗೆ ಹೆಲ್ಪ್ ಆಗ್ತದೆ ಅಂತ ಅನ್ಸುತ್ತೆ? ತುಂಬ ನಿಜವಾಗ್ಲೂ ತುಂಬ ಹೆಲ್ಪ್ ಆಗ್ತಿದೆ ಸರ್. ತುಂಬ ಈಗ ನನಗಿಂತ ನನ್ನ ಮಗಳ ಒಪಿನಿಯನ್ನು ನನಗೆ ತುಂಬ ಇಂಪಾರ್ಟೆಂಟ್. ಯಾಕೆಂದ್ರೆ ನನಗೇನೋ ಅದರ ಅಷ್ಟೊಂದಿಲ್ಲ, ಮಗಳನ್ನ ಕೇಳಿದಾಗ ತುಂಬ ಪಾಸಿಟಿವ್ ಆಗಿ ತುಂಬ ರೆಸ್ಪಾನ್ಸ್ ಮಾಡ್ತಾಳೆ. ಸೊ ನನಗೆ ಖುಷಿ ಆಗ್ತಿದೆ. ಓಕೆ.